ಮಂಡ್ಯದಲ್ಲಿ ಮತ್ತೊಂದು ಜಲ ದುರಂತ ಸಂಭವಿಸಿದೆ. ಮಾಚಹಳ್ಳಿ ಬಳಿ ವಿಸಿ ನಾಲೆಗೆ ಕಾರು ಪಲ್ಟಿಯಾಗಿದೆ. ಮಂಡ್ಯ ತಾಲೂಕಿನ ಮಾಚಹಳ್ಳಿ ಗ್ರಾಮ ಇದು. ಚಾಲಕನ ನಿಯಂತ್ರಣ ತಪ್ಪಿ ನಾಲೆಗೆ ಈ ಕಾರು ಬಿದ್ದಿರುವಂತದ್ದು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕಾರಿನಲ್ಲಿ ಎಷ್ಟು ಜನ ಇದ್ರು ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಕಾರನ್ನ ಮೇಲೆತ್ತುವುದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸ್ಥಳೀಯರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರನ್ನ ಮೇಲೆತ್ತುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಆ ಕಾರಲ್ಲಿ ಎಷ್ಟು ಜನ ಪ್ರಯಾಣವನ್ನ ಮಾಡ್ತಿದ್ರು ಅನ್ನುವಂತಹ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಮಂಡ್ಯದಲ್ಲಿ ಮತ್ತೊಂದು ದುರಂತ ಸಂಭವಿಸಿರುವಂಥದ್ದು. ಮಾಚಹಳ್ಳಿ ವಿಸಿ ನಾಲೆ ಬಳಿ ನಡೆದಿರುವಂತಹ ಘಟನೆ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮಾಚಹಳ್ಳಿ ಗ್ರಾಮ ಇದು. ಚಾಲಕನ ನಿಯಂತ್ರಣವನ್ನ ತಪ್ಪಿ ಕಾರು ಬಿದ್ದಿರುವಂಥದ್ದು. ಹಾಗಾಗಿ ಆ ಕಾರನ್ನ ಮೇಲಕ್ಕೆ ಎತ್ತುವಂತಹ ಪ್ರಯತ್ನ ಆಗ್ತಾ ಇದೆ. ಪೊಲೀಸರು ಇದ್ದಾರೆ, ಜೊತೆಗೆ ಸ್ಥಳೀಯರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಆ ಕಾರಲ್ಲಿ ಎಷ್ಟು ಜನ ಪ್ರಯಾಣವನ್ನ ಮಾಡ್ತಾ ಇದ್ರು, ಎಲ್ಲಿಗೆ ಹೋಗ್ತಾ ಇದ್ರು ಅನ್ನುವಂತಹ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಾಲೆಗೆ ಕಾರು ಬಿದ್ದು ಪಲ್ಟಿಯಾಗಿರುವಂತಹ ಘಟನೆ ಸಂಭವಿಸಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮಂಡ್ಯ ತಾಲೂಕಿನ ಮಾಚಹಳ್ಳಿ ಗ್ರಾಮ ಇದು. ಸ್ಥಳೀಯರೆಲ್ಲರೂ ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಅದನ್ನ ಮೇಲೆತ್ತುವಂತಹ ಪ್ರಯತ್ನಕ್ಕೂ ಕೂಡ ಸಾಥನ್ನ ಕೊಡ್ತಾ ಇದೆ. ಇದರ ಕುರಿತಾದ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ಆನಂದ್, ಎಲ್ಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ರು, ಹೇಗಾಯ್ತು ಈ ಘಟನೆ, ಏನ್ ಸಿಗ್ತಾ ಇದೆ ಮಾಹಿತಿ? ಮನಸ ಎಲ್ಲಿಗೆ ಹೋಗ್ತಿದ್ರು ಅನ್ನೋದು ಇನ್ನೂ ಕೂಡ ತಿಳಿದು ಬರಬೇಕಾಗಿದೆ. ಯಾಕೆಂದ್ರೆ ಕಾರ್ನಲ್ಲಿದ್ದಂಥವ್ರು ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತಹ ಶಂಕೆ ಆಗ್ತಾ ಇರುವಂತದ್ದು. ಸದ್ಯ ಕಾರ್ನಲ್ಲಿದ್ದವ್ರು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಒಬ್ರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಸ್ಥಳೀಯರು ಈಗ ಮಾಹಿತಿಯನ್ನ ನೀಡ್ತಾ ಇರುವಂತದ್ದು. ಇನ್ನೂ ಕೂಡ ಖಚಿತ ಆಗ್ಬೇಕು. ಉಳಿದವರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಸಾಧ್ಯತೆ ಇರುವಂತದ್ದು. ಏನೋ ಮಂಡ್ಯದಲ್ಲಿ ಮೇಲಿಂದ ಮೇಲೆ ಇಂತಹ ದುರಂತಗಳು ನಡೀತಾ ಇರುವಂತದ್ದು. ನಾಲೆಗಳಿಗೆ ತಡೆಗೋಡೆ ಇಲ್ದಂತೆ ಇರೋ ಕಾರಣಕ್ಕಾಗಿ ಪದೇ ಪದೇ ಈ ರೀತಿ ಜಲ ದುರಂತಗಳು ನಡೀತಲೇ ಇದೆ. ಈ ಹಿಂದೆ ಕನಕನ ಮರಡಿ ಹತ್ರ ಬಸ್ ಪಲ್ಟಿಯಾಗಿ 30 ಜನ ಮೃತಪಟ್ಟಿದ್ರು. ಅದಾದ ಬಳಿಕ ಇದೇ ಏನು ಇವತ್ತು ದುರಂತ ನಡೆದಿದೆ, ಅಲ್ಲಿನ ಆಸುಪಾಸು ದೂರದಲ್ಲೇ ಕಾರೊಂದು ಪಲ್ಟಿಯಾಗಿ ಒಬ್ರು ಮೃತಪಟ್ಟಿದ್ರು. ಕಳೆದ ವರ್ಷ ಪಾಂಡುಪುರದ ಬನಘಟ್ಟ ಬಳಿ ಕಾರ್ ಪಲ್ಟಿಯಾಗಿ 5 ಜನ ಮೃತಪಟ್ಟಿದ್ರು. ಈಗ ಮತ್ತೊಂದು ಘಟನೆ ನಡೆದಿರುವಂತದ್ದು. ಅದೇ ರೀತಿ ಪದೇ ಪದೇ ನಡೀತಾ ಇರೋದು ಕಾರಣ ಏನು ಅಂದ್ರೆ, ಇಲ್ಲಿ ತಡೆಗೋಡೆಯನ್ನ ಸರಿಯಾಗಿ ವಿಸಿ ನಾಲೆಗೆ ನಿರ್ಮಾಣ ಮಾಡದಂತೆ ಇರುವ ಕಾರಣಕ್ಕಾಗಿ ಈ ರೀತಿ ದುರ್ಘಟನೆಗಳು ನಡೀತಾನೆ ಇದೆ. ಸಾಕಷ್ಟು ಬಾರಿ ಸ್ಥಳೀಯರು ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ನಿರ್ಲಕ್ಷ್ಯನ ಮಾಡಿದ್ರು. ಅದರ ಪರಿಣಾಮ ಮತ್ತೊಂದು ದುರಂತ ನಡೆದಿರುವಂತದ್ದು. ಸದ್ಯ ಕಾರು ಬಿಸಿ ನಾಲೆಗೆ ಪಲ್ಟಿಯಾಗಿ ಕಾರ್ನಲ್ಲಿದ್ದಂಥವ್ರು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದಾರೆ. ಆದ್ರೆ ಈಗ ಸ್ಥಳೀಯರು ನೀಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಒಬ್ರು ಮೃತಪಟ್ಟಿದ್ದಾರೆ. ಅವರು ಮೃತದೇಹ ಪತ್ತೆಯಾಗಿದೆ ಅಂತ ಹೇಳಿ ಈಗ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನಷ್ಟೇ ಜಿಲ್ಲಾಡಳಿತ ಅದನ್ನ ಖಚಿತಪಡಿಸಬೇಕಾಗಿದೆ. ಈ ಒಂದು ದುರಂತಕ್ಕೆ ಜಿಲ್ಲಾಡಳಿತ ಹಾಗೂ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮನಸ ಆನಂದ್, ಬ್ಯಾಕ್ ಟು ಬ್ಯಾಕ್ ಇದೇ ರೀತಿಯಾದಂತಹ ಘಟನೆಗಳು ಆ ಒಂದು ಜಾಗದಲ್ಲಿ ನಡೀತಾ ಇರುವಂತದ್ದು. ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಅಲ್ಲಿನ ಡಿಸಿ ಇದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡಿದ್ದಾರೆ? ಅವ್ರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಏನಾದ್ರೂ ಮಾಡಿದ್ದೀರಾ? ಅಧಿಕಾರಿಗಳು ಬಂದಿದ್ದಾರಾ ಸ್ಥಳಕ್ಕೆ, ಪೊಲೀಸ್ ಅವರನ್ನ ಹೊರತುಪಡಿಸಿ? ಮನಸ ಈ ಕೆಲವೇ ನಿಮಿಷದ ಹಿಂದೆ ಆಗಿರುವಂತಹ ದುರಂತ. ಸದ್ಯ ಅಧಿಕಾರಿಗಳು ಆ ದುರಂತದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗುವಂತ ಕೆಲಸ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಶಿವಳ್ಳಿ ಠಾಣೆಯ ಪೊಲೀಸ್ನವರು ಹಾಗೂ ಸ್ಥಳೀಯ ಅಧಿಕಾರಿಗಳು ಒಂದಷ್ಟು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಸ್ಥಳೀಯ ನಾಗರಿಕ ಗ್ರಾಮಸ್ಥರ ಸಹಾಯದಿಂದ ಕಾರನ್ನ ಪತ್ತೆ ಹಚ್ಚುವಂತದ್ದು, ಜೊತೆಗೆ ಕೊಚ್ಚಿ ಹೋಗಿರೋರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಅಧಿಕಾರಿಗಳು ಕೂಡ ಕೆಲವೇ ಕ್ಷಣಗಳಲ್ಲಿ ದುರಂತದ ಸ್ಥಳಕ್ಕೆ ಭೇಟಿ ಕೊಡುವಂತ ಸಾಧ್ಯತೆ ಇರುವಂತದ್ದು. ಈ ಘಟನೆಗೆ ನಾನು ಮೊದಲೇ ಹೇಳ್ದಂಗೆ ತಡೆಗೋಡೆ ಇಲ್ದಂತೆ ಇರೋದೇ ದುರಂತಕ್ಕೆ ಕಾರಣ ಅಂತ ಈಗ ಮಾಹಿತಿ ದೊರಕ್ತಾ ಇರುವಂತದ್ದು. ಯಾಕೆಂದ್ರೆ ಇದು ಒಂದೇ ದುರಂತ ಅಲ್ಲ, ಈಗ ಹಿಂದೆ ಸಾಕಷ್ಟು ದುರಂತಗಳು ನಡೆದಿರುವಂತದ್ದು. ಕಳೆದ 5-6 ವರ್ಷಗಳೀಚೆಗೆ ಸುಮಾರು 40ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಇದಕ್ಕೆಲ್ಲ ಜಿಲ್ಲಾಡಳಿತನೇ ಹೊಣೆಯನ್ನ ಹೊರಬೇಕಾಗುತ್ತೆ. ಯಾಕೆಂದ್ರೆ ಒಂದು ದುರಂತ ನಡೆದಂತ ಸಂದರ್ಭದಲ್ಲೇ ಅದಕ್ಕೆ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿದ್ದಂಥದ್ದು. ಅದ್ರ ಜೊತೆಗೆ ದುರಂತಗಳು ಮತ್ತೆ ಮರುಕಳಿಸಂತೆ ರೀತಿ ನೋಡ್ಕೊಳ್ಬೇಕಾಗಿತ್ತು. ಆದ್ರೆ ಎಲ್ಲಿ ದುರಂತ ನಡೀತದೆ ಆ ಜಾಗದಲ್ಲಿ ಮಾತ್ರ ತಡೆಗೋಡೆಯನ್ನ ನಿರ್ಮಿಸುವಂತದ್ದು, ಉಳಿದ ಸ್ಥಳಗಳಲ್ಲಿ ಹಾಗೆ ಬಿಟ್ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ದುರಂತಗಳು ಪದೇ ಪದೇ ಮರುಕಳಿಸ್ತಾ ಇರುವಂತದ್ದು. ಈ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ರಾಜ್ಯ ಸರ್ಕಾರವು ಕೂಡ ಒಂದು ವಿಶೇಷ ಯೋಜನೆಯನ್ನ ಮಾಡೋ ಮೂಲಕ ಎಲ್ಲಿ ಬಿಸಿ ನಾಲೆ ಹೋಗಿದೆ, ಎಲ್ಲಿ ಅಪಾಯಗಳಿದೆ, ಜೊತೆಗೆ ಎಲ್ಲಿ ಬ್ಲಾಕ್ ಪಾಯಿಂಟ್ಗಳಿದೆ ಅಲ್ಲನ್ನ ಗುರುತಿಸಿ ಅಲ್ಲಿ ದುರಂತವನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು. ಕಳೆದ ಬಾರಿ ದುರಂತ ನಡೆದಂತ ಸಂದರ್ಭದಲ್ಲಿ
DC ಅವರು ಹೇಳಿದ್ರು, ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆ, ಎಲ್ಲೆಲ್ಲಿ ಅಪಾಯಕಾರಿ ಪ್ರದೇಶಗಳಿದೆ ಅಲ್ಲೆಲ್ಲ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದು ಘೋಷಣೆಗೆ ಅಥವಾ ಹೇಳಿಕೆಗೆ ಅಷ್ಟೇ ಸೀಮಿತ ಆದಂಗೆ ಕಾಣಿಸ್ತಾ ಇದೆ. ಮತ್ತೆ ಒಂದು ದುರಂತ ನಡೆದಿರುವಂತದ್ದು. ಮಾನಸ. ಓಕೆ, ಥ್ಯಾಂಕ್ ಯು ಅಣ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂಡ್ಯದಲ್ಲಿ ಮತ್ತೊಂದು ಜಲ ದುರಂತ ಸಂಭವಿಸಿದೆ. ಮಾಚಹಳ್ಳಿ ಬಳಿ ವಿಸಿ ನಾಲೆಗೆ ಕಾರು ಪಲ್ಟಿಯಾಗಿದೆ. ಮಂಡ್ಯ ತಾಲೂಕಿನ ಮಾಚಹಳ್ಳಿ ಗ್ರಾಮ ಇದು. ಚಾಲಕನ ನಿಯಂತ್ರಣ ತಪ್ಪಿ ನಾಲೆಗೆ ಈ ಕಾರು ಬಿದ್ದಿರುವಂತದ್ದು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕಾರಿನಲ್ಲಿ ಎಷ್ಟು ಜನ ಇದ್ರು ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಕಾರನ್ನ ಮೇಲೆತ್ತುವುದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸ್ಥಳೀಯರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರನ್ನ ಮೇಲೆತ್ತುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಆ ಕಾರಲ್ಲಿ ಎಷ್ಟು ಜನ ಪ್ರಯಾಣವನ್ನ ಮಾಡ್ತಿದ್ರು ಅನ್ನುವಂತಹ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಮಂಡ್ಯದಲ್ಲಿ ಮತ್ತೊಂದು ದುರಂತ ಸಂಭವಿಸಿರುವಂಥದ್ದು. ಮಾಚಹಳ್ಳಿ ವಿಸಿ ನಾಲೆ ಬಳಿ ನಡೆದಿರುವಂತಹ ಘಟನೆ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮಾಚಹಳ್ಳಿ ಗ್ರಾಮ ಇದು. ಚಾಲಕನ ನಿಯಂತ್ರಣವನ್ನ ತಪ್ಪಿ ಕಾರು ಬಿದ್ದಿರುವಂಥದ್ದು. ಹಾಗಾಗಿ ಆ ಕಾರನ್ನ ಮೇಲಕ್ಕೆ ಎತ್ತುವಂತಹ ಪ್ರಯತ್ನ ಆಗ್ತಾ ಇದೆ. ಪೊಲೀಸರು ಇದ್ದಾರೆ, ಜೊತೆಗೆ ಸ್ಥಳೀಯರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಆ ಕಾರಲ್ಲಿ ಎಷ್ಟು ಜನ ಪ್ರಯಾಣವನ್ನ ಮಾಡ್ತಾ ಇದ್ರು, ಎಲ್ಲಿಗೆ ಹೋಗ್ತಾ ಇದ್ರು ಅನ್ನುವಂತಹ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಾಲೆಗೆ ಕಾರು ಬಿದ್ದು ಪಲ್ಟಿಯಾಗಿರುವಂತಹ ಘಟನೆ ಸಂಭವಿಸಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮಂಡ್ಯ ತಾಲೂಕಿನ ಮಾಚಹಳ್ಳಿ ಗ್ರಾಮ ಇದು. ಸ್ಥಳೀಯರೆಲ್ಲರೂ ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಅದನ್ನ ಮೇಲೆತ್ತುವಂತಹ ಪ್ರಯತ್ನಕ್ಕೂ ಕೂಡ ಸಾಥನ್ನ ಕೊಡ್ತಾ ಇದೆ. ಇದರ ಕುರಿತಾದ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ಆನಂದ್, ಎಲ್ಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ರು, ಹೇಗಾಯ್ತು ಈ ಘಟನೆ, ಏನ್ ಸಿಗ್ತಾ ಇದೆ ಮಾಹಿತಿ? ಮನಸ ಎಲ್ಲಿಗೆ ಹೋಗ್ತಿದ್ರು ಅನ್ನೋದು ಇನ್ನೂ ಕೂಡ ತಿಳಿದು ಬರಬೇಕಾಗಿದೆ. ಯಾಕೆಂದ್ರೆ ಕಾರ್ನಲ್ಲಿದ್ದಂಥವ್ರು ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತಹ ಶಂಕೆ ಆಗ್ತಾ ಇರುವಂತದ್ದು. ಸದ್ಯ ಕಾರ್ನಲ್ಲಿದ್ದವ್ರು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಒಬ್ರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಸ್ಥಳೀಯರು ಈಗ ಮಾಹಿತಿಯನ್ನ ನೀಡ್ತಾ ಇರುವಂತದ್ದು. ಇನ್ನೂ ಕೂಡ ಖಚಿತ ಆಗ್ಬೇಕು. ಉಳಿದವರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಸಾಧ್ಯತೆ ಇರುವಂತದ್ದು. ಏನೋ ಮಂಡ್ಯದಲ್ಲಿ ಮೇಲಿಂದ ಮೇಲೆ ಇಂತಹ ದುರಂತಗಳು ನಡೀತಾ ಇರುವಂತದ್ದು. ನಾಲೆಗಳಿಗೆ ತಡೆಗೋಡೆ ಇಲ್ದಂತ ಇರೋ ಕಾರಣಕ್ಕಾಗಿ ಪದೇ ಪದೇ ಈ ರೀತಿ ಜಲ ದುರಂತಗಳು ನಡೀತಲೇ ಇದೆ. ಈ ಹಿಂದೆ ಕನಕನ ಮರಡಿ ಹತ್ರ ಬಸ್ ಪಲ್ಟಿಯಾಗಿ 30 ಜನ ಮೃತಪಟ್ಟಿದ್ರು. ಅದಾದ ಬಳಿಕ ಇದೇ ಏನು ಇವತ್ತು ದುರಂತ ನಡೆದಿದೆ, ಅಲ್ಲಿನ ಆಸುಪಾಸು ದೂರದಲ್ಲೇ ಕಾರೊಂದು ಪಲ್ಟಿಯಾಗಿ ಒಬ್ರು ಮೃತಪಟ್ಟಿದ್ರು. ಕಳೆದ ವರ್ಷ ಪಾಂಡುಪುರದ ಬನಘಟ್ಟ ಬಳಿ ಕಾರ್ ಪಲ್ಟಿಯಾಗಿ 5 ಜನ ಮೃತಪಟ್ಟಿದ್ರು. ಈಗ ಮತ್ತೊಂದು ಘಟನೆ ನಡೆದಿರುವಂತದ್ದು. ಅದೇ ರೀತಿ ಪದೇ ಪದೇ ನಡೀತಾ ಇರೋದು ಕಾರಣ ಏನು ಅಂದ್ರೆ ಇಲ್ಲಿ ತಡೆಗೋಡೆಯನ್ನ ಸರಿಯಾಗಿ ವಿಸಿ ನಾಲೆಗೆ ನಿರ್ಮಾಣ ಮಾಡಿದಂತೆ ಇರುವ ಕಾರಣಕ್ಕಾಗಿ ಈ ರೀತಿ ದುರ್ಘಟನೆಗಳು ನಡೀತಾನೆ ಇದೆ. ಸಾಕಷ್ಟು ಬಾರಿ ಸ್ಥಳೀಯರು ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ನಿರ್ಲಕ್ಷ್ಯನ ಮಾಡಿದ್ರು. ಅದರ ಪರಿಣಾಮ ಮತ್ತೊಂದು ದುರಂತ ನಡೆದಿರುವಂತದ್ದು. ಸದ್ಯ ಕಾರು ಬಿಸಿ ನಾಲೆಗೆ ಪಲ್ಟಿಯಾಗಿ ಕಾರ್ನಲ್ಲಿದ್ದಂಥವ್ರು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದಾರೆ. ಆದ್ರೆ ಈಗ ಸ್ಥಳೀಯರು ನೀಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಒಬ್ರು ಮೃತಪಟ್ಟಿದ್ದಾರೆ. ಅವರು ಮೃತದೇಹ ಪತ್ತೆಯಾಗಿದೆ ಅಂತ ಹೇಳಿ ಈಗ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನಷ್ಟೇ ಜಿಲ್ಲಾಡಳಿತ ಅದನ್ನ ಖಚಿತಪಡಿಸಬೇಕಾಗಿದೆ. ಈ ಒಂದು ದುರಂತಕ್ಕೆ ಜಿಲ್ಲಾಡಳಿತ ಹಾಗೂ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮನಸ ಆನಂದ್, ಬ್ಯಾಕ್ ಟು ಬ್ಯಾಕ್ ಇದೇ ರೀತಿಯಾದಂತಹ ಘಟನೆಗಳು ಆ ಒಂದು ಜಾಗದಲ್ಲಿ ನಡೀತಾ ಇರುವಂತದ್ದು. ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಅಲ್ಲಿನ DC ಇದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡಿದ್ದಾರೆ? ಅವ್ರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಏನಾದ್ರೂ ಮಾಡಿದ್ದೀರಾ? ಅಧಿಕಾರಿಗಳು ಬಂದಿದ್ದಾರಾ ಸ್ಥಳಕ್ಕೆ, ಪೊಲೀಸರನ್ನ ಹೊರತುಪಡಿಸಿ? ಮನಸ ಈ ಕೆಲವೇ ನಿಮಿಷದ ಹಿಂದೆ ಆಗಿರುವಂತಹ ದುರಂತ. ಸದ್ಯ ಅಧಿಕಾರಿಗಳು ಆ ದುರಂತದ ಬಗ್ಗೆ